ಆಮೇಲೆ ಎಕ್ಸ್ಟ್ರಾ 20 ಕೊಡ್ಬೇಕಲ್ಲ. ಇಬ್ಬರು ಮಕ್ಕಳದ್ದು ಕೂಡಿ ಸೇವಿಂಗ್ಸ್ ಮಾಡಿದ್ರಲ್ಲ, ಅದ್ರಲ್ಲಿ ಸಾಲದೇನೆ ಏನಾಯ್ತು, ಇವ್ನು ಲೋನ್ ತೆಗ್ದ, ದೊಡ್ಡವನು ಲೋನ್ ಹಾಕ್ದ. ರಿಜಿಸ್ಟರ್ ಮಾಡ್ಕೊಂಡು ಈ ಮನೇನ ನನಗೆ ಮನೆ ರಿಜಿಸ್ಟರ್ ಮಾಡ್ಕೊಂಡು ನಾನು ಹಳೆ ಮನೆ ಎಲ್ಲ ಪೇಂಟಿಂಗ್ ಮಾಡುತ್ತೆ, ಎಲ್ಲ ಕಡೆ ಪೇಂಟಿಂಗ್ ಮಾಡುತ್ತೆ. ₹1 ಸಾಲ ಇಲ್ದಾಗ ಮಾಡ್ಕೊಡ್ತೀನಿ. ಇನ್ನೊಂದು ವಿಷಯ ಏನು ಗೊತ್ತಾ, 10 ರೂಪಾಯಿ ನಾವು ಏನಕ್ಕೂ ಖರ್ಚು ಮಾಡಿಲ್ಲ ಯಪ್ಪ. 10 ರೂಪಾಯಿ ಖರ್ಚು ಮಾಡಿಲ್ಲ, ಎಲ್ಲರೂ ನಮ್ದೇನೆ. ಅಲ್ಲಿರೋದು ಸಂಜೆ 30 ಪಾರ್ಟಿಗೆ ದೊಡ್ಡದಾ ಜಾಸ್ತಿ? 30 ಪಾರ್ಟಿ ಯಾರ ಮನೆ ಇದೆ ಪ್ಲಾನಿಂಗ್ ಮಾಡ್ಕೊಂಡ್ರೆ ಇಲ್ಲಿ ಮಗನಿಗೆ ತಗೊಂಡ್ಬಿಡ್ಬೋದು ನೀವು. ಕೆಳಗಡೆ ಫುಲ್ ಹಳೆ 90ಯಲ್ಲಿ ಕಟ್ಟಿದ್ದು ಮಾಡ್ಬಿಟ್ಟು ಕಟ್ಟಂದ್ರೆ ಯಾಕಮ್ಮ ಚೆನ್ನಾಗಿದೆ ಮನೆ, ಆ ಮಾಡಲು ಆ ಇಟ್ಟಿಗೆ ಈಗ ಸಿಕ್ಕಲ್ಲ. ಇವಾಗ ನಮ್ಮ ಮನೆ 3ನೇ ಬಾಡಿಯಲ್ಲಿ ಮಳೆ ಹೊಡೆದು ಹೋಗ್ಬಿಡ್ತದೆ, ಕೆಳಗಡೆ ಮಳೆ ಹೊಡಿಕೊಂಡೇನೋ ಬರೋದಿಲ್ಲ. ಹಂಗೇನೆ ಇವನ್ನೆಲ್ಲ ಇದ್ರಲ್ಲಿ ಕಟ್ಟಿರೋದು ಅಲ್ಲ, ಕೆಳಗಡೆ ಗ್ರೌಂಡ್ ಫ್ಲೋರ್ನಲ್ಲಿ ಎಲ್ಲ ಮಣ್ಣಿಟ್ಟಿಗೆ. ಯಾಕಂದ್ರೆ ಮೊನ್ನೆ ಹೋಲ್ ಮಾಡುವಾಗ ಮಾಡಿದಾಗ ಎಲ್ಲ ಮಣ್ಣು ಬರ್ತಾ ಇತ್ತು, ಮಣ್ಣಿಟ್ಟಿಗೆ ಅಲ್ಲ. ಎಂತ ಮನುಷ್ಯ ಸಿಕ್ಕುದು, ಅವನ ರಮೇಶ್ ಪಾಪ ಈ ಕಡೆಗೆ ಕಟ್ ಮಾಡಿಸ್ಬಿಟ್ಟ, ಕಟ್ ಮಾಡಿಲ್ಲ ಅವನು ಚೆನ್ನಾಗಿರೋಣ ಬಿಡಿ. 2 ಗಂಡು ಮಕ್ಕಳು ಒಂದು ಮಾತು ನನಗೆ ಬರ್ತಾ ಇದ್ರೆ This is so epic, bro. It's too epic. This fighting is too epic. Just see it for the last, please, and subscribe and like. ಆಮೇಲೆ ಸಿಎಂ ದುಡ್ಡು ಕೊಡ್ಬೇಕು, ಕ್ಯಾಂಡಿಡೇಟ್ ಅಕೌಂಟ್ ಮಾಡ ಅವ್ರಿಗೆ ಇದೆಲ್ಲ ಅವರು ಕೊಡಬೇಕು. ಮತ್ತೆ ಈಗ ಅವನು ಬೇರೆ ದುಡ್ಡು ಕೊಡ್ಬೇಕಾ, ಯಪ್ಪನ ಬೇರೆ. ಹೆಂಗಂದ್ರೆ ಈಗ ಚಿಕ್ಕ ಹಿಂಗೆ ಸ್ಟ್ರೈಟಾಗಿ ಹೋಗಿ ಇದೇ ರಸ್ತೆ ಇದೇ ರಸ್ತೆ ಕಾರ್ ಹೋಗ್ತಾರೆ ನೋಡು, ನಡ್ಕೊ ಹೋಯ್ತಾರ. ಕಾರಲ್ಲಿ ಬಂದಿದ್ದಾರೆ. ಅವೆಲ್ಲ ಅಲ್ಲೇ ಹೋಯ್ತಾ ಇದ್ದಾವೆ ಕಾರ್ಗಳೆಲ್ಲ ಅಂತ ಹೇಳಿದ್ರೆ. ನಮ್ಮ ಥರ ಅವರನ್ನು ಗೊತ್ತಾಗಿಲ್ಲ. ಅಣ್ಣ ಮದುವೆದಾಗ ₹200 ಸಂಬಳ. This is psych, man. 9th ಎಂಗೇಜ್ಮೆಂಟ್ ಆಯಿತು, 10th ಏಪ್ರಿಲ್ 2ರಿಂದ 10 ಎಕ್ಸಾಮು. 13 ಮದುವೆ ಆಗೋಯ್ತಾ, ₹200 ಸಂಬಳ. ಅವಾಗ ₹200 ಸಂಬಳದಲ್ಲಿ This is psych. ನಾನು Nice, na? ತಂಗಿ, ಇವ್ರ ತಮ್ಮ, ಇವ್ರ ತಂಗಿ, ನಮ್ಮ ಅಣ್ಣ, ನಮ್ಮ ತಾಯಿ, ತಮ್ಮ